ನಿತ್ಯ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳು ಗೊತ್ತಾಯಿತು, ಯಾವ ರೀತಿ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ ನಾವು ಅನ್ನೋದ್ರ ಬಗ್ಗೆ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಚರ್ಚೆಯ ಸಂದರ್ಭದಲ್ಲಿ ಅಂದರೆ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಟಿ ಮುನ್ರಾಜು ಅವ್ರು ಹೇಳುವಂಥದ್ದೇನು ಅಂದರೆ, ರಮೇಶ್ ಗೌಡರು ಏನಿದ್ದಾರೆ, ರಮೇಶ್ ಗೌಡರು ಡೀಲ್ ಆಗಿಬಿಟ್ಟಿದ್ರು, ಈ ಕೆಲವು ಸಂಘಟನೆಗಳ ಕೆಲಸಗಳೇ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನುವಂಥದ್ದು. ಇದಕ್ಕೆ ಏನು ಹೇಳ್ತಾರೆ ರಮೇಶ್ ಗೌಡರು? ಸ್ವತಃ ರಮೇಶ್ ಗೌಡರು ನಮ್ಮ ಜೊತೆಗಿದ್ದಾರೆ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರು. ರಮೇಶ್ ಗೌಡರ ಕಾರ್ಯಕ್ರಮ ತಮಗೆ ಸ್ವಾಗತ. ಸೊ ನಿಮ್ಮಿಂದ ನಾನು ಆರಂಭ ಮಾಡ್ತಾಯಿದ್ದೀನಿ. ಕೇಳಿದ್ರಿ ತಾವು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ನಿಮ್ಮ ಹೆಸರನ್ನು ಕೂಡ ಹೇಳ್ತಾನೆ ಮುನ್ರಾಜು, ಏನಂತೀರಿ ಇದ್ರ ಬಗ್ಗೆ? ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯುರೋಪ್ನಲ್ಲೂ ಕೂಡ ವಿಶ್ವ ಬ್ಯಾಂಕ್ನ ಎದುರುಗಡೆ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ. ಗ್ರಾಮೀಣ ಕೃಪಾಂಕ ನೀರಾಜ್ ಚಳವಳಿಯಲ್ಲಿ ಗಡಿಪಾರಾಗಿ ಬಂದಿದ್ದೀವಿ. ಕಳೆದ 3 ವರ್ಷಗಳಿಂದ ನಮ್ಮ ಸಂಘಟನೆಯನ್ನು ಸ್ವತಃ ಕಟ್ಟಿದ ಮೇಲೆ KDB ಪಾದಯಾತ್ರೆ, ದೆಹಲಿ ಯಾತ್ರೆಗಳು, ಈ ರೀತಿ ಸುಮಾರು 100ಕ್ಕೂ ಹೆಚ್ಚು ಚಳವಳಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ 10 ವರ್ಷದ ಹಿಂದೆ ನಿತ್ಯಾನಂದ ಇಲ್ಲಿಗೆ ಬಂದ ಮೇಲೆ ನಿತ್ಯಾನಂದನ ಚಟುವಟಿಕೆಗಳು, ಆತ ಕನ್ನಡ ವಿರೋಧಿತನ ಇವೆಲ್ಲನೂ ನಾವು ಗಮನಿಸಿದ್ವಿ. ಕಳೆದ ರಂಜಿತಾ ಪ್ರಕರಣ ಈಚೆಗೆ ಬಂದ ಮೇಲೆ ಗಲಾಟೆ ಮಾಡಿದ್ವಿ. ಆದರೆ ಏನೂ ಮಾಡೋಕ್ಕಾಗಲಿಲ್ಲ. ಸರ್ಕಾರ ಅವನ ಹಣಬಲ, ಅವನ ಎಲ್ಲ ಇದನ್ನು ಒಂದು ರೀತಿಯಲ್ಲಿ ಅದನ್ನು ಮುಚ್ಚಾಕ್ಬಿಟ್ಟ. ಆದರೆ ನಾವು ಕಾಯ್ತಾ ಇದ್ವಿ. ಸುವರ್ಣ ನ್ಯೂಸ್ ಚಾನಲ್ಲು ಆ ತಾಯಿ ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಬಂದಾಗ ಮಳೆಗಾಲದಲ್ಲಿ ನಾವು ಬೇಸಿಗೆಗಾಲದಲ್ಲಿ ಕಲಿಕಿಳಕ್ಕಾಗಿರಲಿಲ್ಲ ನಮ್ಮ ಕೈಲಿ. ಅವನ ವಿರುದ್ಧ ಹೋರಾಟ ಮಾಡೋಕ್ಕಾಗಿಲ್ಲ. ಯಾಕೆ ಧನಬಲ, ಹಣಬಲ, ರಾಜಕೀಯ ಬಲ ಎಲ್ಲವನ್ನೂ ಇಟ್ಕೊಂಡಿದ್ದ. ಮತ್ತು ರಾಜಕಾರಣಿಗಳನ್ನು ಅವ್ನ ಮನೆಗೆ ಕರ್ಸ್ಕೊಂಡು ಎಲ್ಲರೂ ಇವನು ಒಳ್ಳೆಯವನು, ಇವರು ದಾನ ಧರ್ಮ ಮಾಡ್ತಿದ್ದಾನೆ, ಮಕ್ಕಳು ಊಟ ಹಾಕ್ಸ್ತಾನೆ ಅಂತೇಳಿ ರಾಜಕಾರಣಿಗಳೇ ಆ ಜಿಲ್ಲೆಯಲ್ಲಿ ಪೋಸ್ಟ್ ಕೊಡ್ತಾಯಿದ್ರು. ನಮಗಾಗಿ ಏನಾಗ್ತಿತ್ತು, ಏನು ಮಾಡಬೇಕಾಗ್ತು, ನಿತ್ಯಾನಂದನ ಓಡಿಸ್ಲಿಕ್ಕೆ ಏನು ಮಾಡಬೇಕು ಅಂತೇಳಿ ಆರ್ತಿರ ಅವರವರು ಅವತ್ತು ಕಣ್ಣೀರು ಹಾಕ್ಕೊಂಡ್ರು. ಆ ಸಂದರ್ಭದಲ್ಲಿ ನಮ್ಗೆ ಜಾಗೃತ ಆಯಿತು, ಇದೇ ಸಮಯ ಆಯಿತು ನನಗೆ ಪಾಠ ಕಲಿಸ್ಬೇಕು ಅಂತೇಳಿ ಅವತ್ತು ದಿಢೀರಂತ ಅಲ್ಲಿಗೆ ನುಗ್ಗಿ ಮೊಟ್ಟ ಮೊದಲು ಆ ಬೋರ್ಡ್ಗೆ ಬೆಂಕಿ ಇಟ್ಟಂಥವ್ರು ಕರ್ನಾಟಕ ಜನಪರ ವೇದಿಕೆಯ ಸಂಘಟನೆಯವರು. ಅವ್ನು ಯಾರೋ ಟೋಕನ್, ಅವನ ಹೆಸರೇ ಟೋಕನ್. ಬಹುಶಃ ಅವ್ನು ರೋಲ್ ಕಾಲ್ ಮುನಿಯಪ್ಪ ಅಂತ ಇಟ್ಕೊಂಡಿದ್ದು, ಮುನಿರಾಜು ಅಂತ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಹುಶಃ ಇದೇ ಅವನ ಮುಖ ನೋಡ್ತಾ ಇರೋದು. ನನಗೆ ಆಶ್ಚರ್ಯ ಆಯ್ತದೆ, ಒಬ್ಬ ವ್ಯಕ್ತಿ 10 ಜನ ಕಟ್ಕೊಂಡು ಸಂಘಟನೆ, ಬಹುಶಃ ಅವನಿಗೆ ಅದು ಅನ್ವಯ ಆಗ್ತದೆ ಅಂತ ಕಾಣ್ತದೆ. ಬಹುಶಃ ಅವನು ಆ ಥರ ಮಾಡಿಕೊಂಡು ಯಾರನ್ನೂ ಎದುರಿಸಿ ಬೇಲಿಗಿಲಿ ಹಾಕ್ಕೊಂಡು ಎದುರಿಸ್ಕೊಂಡು ಮಾಡ್ತಾ ಇರುವಂಥದ್ದಕ್ಕೇನೋ ಬಹುಶಃ ಅದನ್ನು ನಮ್ಗೆ ಆರೋಪಿಸಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನಿತ್ಯಾನಂದನ ವಿಚಾರ ಆಗ್ಬೋದು, ನಿಮ್ಮಿಂದ ಆಗ್ಬೋದು. ನೀವು ಯಾವತ್ತು ರಂಗನಾಥ್ ಅವರೇ ಸತ್ಯ ಹೇಳ್ತಿದ್ದೀನಿ, ನೀವು ಚಳವಳಿ ಮಾಡಿ ಅಂತ ಹೇಳಿಲ್ಲ, ನೀವು ನನಗೆ ಹೇಳಲಿಲ್ಲ. ಚಳವಳಿ ವಿಚಾರದಲ್ಲಿ ನೀವು ನನಗೆ ಯಾವುದೇ ಒಂದು ಇದನ್ನು ಮಾಡಿ ರಮೇಶ್ ಗೌಡ್ರು ನಿಮ್ಮ ಸಂಘಟನೆಗೆ ಹೆಸರು ಕೊಡ್ತೀವಿ, TV ತೆಗಿತೀವಿ, ನಮ್ಮದೇ ಬದ್ಧತೆ ಅದು. ನಮಗೆ ಅಂದಿತ್ತು, ಕಿಚ್ಚಿತ್ತು ಆತನ ಓಡಿಸ್ಬೇಕು ಅಂತ. ಇವತ್ತಿಗೂ ಕೂಡ ನಿತ್ಯಾನಂದ ವಿಚಾರದಲ್ಲಿ ಈ ಟೋಕನ್ ಯಾಕಂದ್ರೆ ಬಹಳ ಸಂದರ್ಭಗಳಲ್ಲಿ ಬಹುಶಃ ಏನು ಅಂತ, ನಾವು ಯಾವ್ಯಾವ್ದಾರು ಈಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ರಿಪೋರ್ಟರ್ ಕಳಿಸಿ ಅಂತ ನಿಮ್ಗೆ ಫೋನ್ ಮಾಡ್ತೀರಿ. ಹೌದು, ಬಹುಶಃ ನನಗನ್ಸುತ್ತೆ ನೀವು 100 ಸರಿ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಿದ್ರೆ ನಿಮ್ದು 5-6 ಸರಿ ಏನೋ ಅಂತ. ನನಗೆ ಬೇಜಾರಾಗಿತ್ತು ಅದು. ಆ ವಿಚಾರದಲ್ಲಿ ನಿಮ್ಮ ಬಗ್ಗೆ ಬೇಸರ ಆಗಿತ್ತು, ಸತ್ಯ ಹೇಳ್ತಿದ್ದೀನಿ ನೋಡಿ. ನಿತ್ಯಾನಂದನ ವಿಚಾರದಲ್ಲಿ ನಿಮ್ಮ ವಾಹಿನಿ ಮಾಡಿದಂಥ ಇದಕ್ಕೆ ನೀವು ಅಕ್ಷರ ಕ್ರಾಂತಿ ಮಾಡಿದ್ರಿ, ದೃಶ್ಯ ಕ್ರಾಂತಿ ಮಾಡಿದ್ರಿ. ಆದರೆ ನಾವು ಬೀದಿಲಿ ನಿಂತ್ಕೊಂಡು ಅವನ ವಿರುದ್ಧ ಆಂದೋಲನ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಸಂಪರ್ಕ ಸ್ನೇಹ ಬೆಳೀತು. ಆದರೆ ನೀವು ನನಗೆ ಅನೇಕ ಸತಿ ಪ್ರತಿಭಟನೆ ಮಾಡಿದಾಗ, ನೀವು ಮೆಸೇಜ್ ಮಾಡಿದಾಗ ನೀವು ನನ್ನನ್ನು ಗಣನೆ ತಗೋತಿಲ್ಲ. ನಮ್ಮ ಕಾರ್ಯಕರ್ತರು ಅನೇಕ ಸಾರಿ ಅಸಮಾಧಾನ ವ್ಯಕ್ತಪಡಿಸ್ಕೊಂಡವ್ರು ನಿಮ್ಮ ಬಗ್ಗೆ. ಇದು ನಿತ್ಯಾನಂದನ್ಗೆ ವಿರುದ್ಧ ಯಾರು ಧ್ವನಿ ಎತ್ತಿದ್ರೇನೋ, ಯಾರಾಗಲೂ ಇರಲಿ, ಯಾರೇ ಧ್ವನಿ ಎತ್ತಿದ್ರೇನೋ ಅವ್ರನ್ನ ಬಾಯಿ ಮುಚ್ಚಿಸೋಕ್ಕೆ ಎಲ್ಲ ರೀತಿಯಲ್ಲೂ ನಿತ್ಯಾನಂದ ಟ್ರೈ ಮಾಡ್ತಾರೆ. ಅದು ಲೀಗಲ್ ಆಗಲಿ, ಈ ಥರ ದುಡ್ಡು ಕೊಟ್ಬಿಟ್ಟು ಅಂಡರ್ ದ ಟೇಬಲ್ ಡೀಲ್ ಏನಾರು ಮಾಡೋದಾಗಲಿ, ಅದು ಸ್ವಾಮಿ ಆಗಲಿ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಲಿ. ಇವರು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ವೀಣಾ ಅವರಿದ್ದಾರೆ, ಅವರು ಆ್ಯಸ್ ಅ ಸೋಷಿಯಲ್ ಕಾಸ್, ನನಗೆ ಈ ಥರ ಅನ್ಯಾಯ ಆಗಿದೆ, ನನ್ನ ಹಾಗೆ ಸಾಕಷ್ಟು ಹೆಣ್ಮಕ್ಳಿಗೆ ಈ ಥರ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಬಂದು ಕೂತ್ಕೊಂಡು ಸುವರ್ಣನಲ್ಲೂ ಮಾತಾಡಿಬಿಟ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಇದಕ್ಕೆ, ನಿತ್ಯಾನಂದನ್ಗೆ ವಿರುದ್ಧ. ಈ ಒಂದು ಕಾರಣಕ್ಕೆ ಅವ್ರ ಮೇಲೆ ಒಂದು ಸಿವಿಲ್ ಕೇಸ್ ಹಾಕಿಬಿಟ್ಟಿದ್ದಾರೆ. ಏನು ಅಂದರೆ ಅವರು ಮಾತಾಡಬಾರ್ದು ನಿತ್ಯಾನಂದನ್ಗೆ ವಿರುದ್ಧ, ಅವ್ರನ್ನ ಬಾಯಿ ಮುಚ್ಚಿಸ್ಬೇಕು ಹೇಗಾವುದು ಅಂತ. ಈ ಥರ ಇವತ್ತು ಇಲ್ಲಿ ನಡ್ತಿರೋ ಚರ್ಚೆಗೆ ನಾಳೆ ನಮ್ಮ ಎಲ್ಲರ ಮೇಲೇನೂ ಯಾವುದೋ ಒಂದು ಕೇಸ್ ಬರುತ್ತೆ. ಹೇಗೆ ಒಂದು ಎಲ್ಲರನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋದು ನಿತ್ಯಾನಂದಂದು ಗೋಲ್. ಎಸ್, ಮತ್ತಷ್ಟು ನಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋದಿದೆ ನಿತ್ಯಾನಂದನ ಹುಚ್ಚಾಟಗಳ ಬಗ್ಗೆ. ಯಾಕಂದರೆ ಮನಃಶಾಸ್ತ್ರಜ್ಞರಿದ್ದಾರೆ, ಸೆಕ್ಸಾಲಜಿಸ್ಟ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.